ಸ್ಪೇಸ್ನಲ್ಲಿ ಇಸ್ರೋ ಮಹಾಸಾಹಸ, ಹಾರಾಡ್ತಿರೋ ಸ್ಯಾಟಲೈಟ್ಗಳಿಗೆ ಕನೆಕ್ಷನ್, ರೆಡಿ ಆಯಿತು ಭಾರತೀಯ ಡಾಕಿಂಗ್ ಸಿಸ್ಟಮ್. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸ್ಪೇಸ್ನಲ್ಲಿ ಇದುವರೆಗೆ ಕೇವಲ 3 ರಾಷ್ಟ್ರಗಳು ಮಾತ್ರ ಮಾಡಿರೋ ಸಾಧನೆಯನ್ನ ಇಸ್ರೋ ಮಾಡೋಕೆ ಹೊರಟಿದೆ. ಗಂಟೆಗೆ ಬರೋಬ್ಬರಿ 28,800 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿರೋ 2 ಸ್ಯಾಟಲೈಟ್ಗಳನ್ನು ಸ್ಪೇಸ್ನಲ್ಲಿ ಒಂದಕ್ಕೊಂದು ಜೋಡಿಸೋ, ಡಾಕ್ ಮಾಡೋ ಎಕ್ಸ್ಪೆರಿಮೆಂಟ್ ಮಾಡ್ತಿದೆ. ಈ ಮೂಲಕ ಭಾರತ ಸ್ಪೇಸ್ನಲ್ಲಿ ಮತ್ತೊಂದು ಪ್ರಮುಖ ಹಂತಕ್ಕೆ ಹೋಗೋ ಕಂಪ್ಲೀಟ್ ಹೊಸ ಅಧ್ಯಾಯಕ್ಕೆ ಕಾಲಿಡೋ ರೀತಿಯಾಗಿದೆ. ಈಗ ಡಿಸೆಂಬರ್ 30 ರಾತ್ರಿ 2 ಸ್ಯಾಟಲೈಟ್ ಹೊತ್ತ ರಾಕೆಟ್ ಲಾಂಚ್ ಆಗಿವೆ. ಹಾಗಿದ್ರೆ ಇಸ್ರೋ ಸ್ಪೇಸ್ನಲ್ಲಿ ಏನು ಮಾಡ್ತಾ ಇದೆ? ಸ್ಯಾಟಲೈಟ್ ಜೋಡಿಸಿ ಏನು ಸಾಧಿಸೋಕೆ ಹೊರಟಿದೆ? ಇದರ ಉದ್ದೇಶ ಏನು? ಆ ಸ್ಯಾಟಲೈಟ್ಗಳ ಕೆಲಸ ಏನು? ಯಾಕೆ ಇದುವರೆಗೆ ಕೇವಲ 3 ರಾಷ್ಟ್ರಗಳಿಗೆ ಮಾತ್ರ ಈ ಸಾಧನೆ ಮಾಡೋಕ್ಕಾಗಿರೋದು? ಬನ್ನಿ, ಇದೆಲ್ಲವನ್ನ ಮತ್ತೊಂದು ಈ ಸ್ಪೇಸ್ ಸೈನ್ಸ್ ವಿಡಿಯೋದಲ್ಲಿ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಏನಿದು ಸ್ಪೇಡೆಕ್ಸ್? ಸ್ನೇಹಿತರೆ, ಇಸ್ರೋದ ವರ್ಕ್ ಹಾರ್ಸ್ ಅಂತಲೇ ಫೇಮಸ್ ಆಗಿರೋ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಥವಾ PSLV C-60 ರಾಕೆಟ್ ಈ ಮಿಷನ್ಗಾಗಿ ಸ್ಪೆಷಲ್ ಆಗಿ ತಯಾರಾಗಿರೋ 2 ಸ್ಯಾಟಲೈಟ್ಗಳನ್ನು ಹೊತ್ತು ಕಕ್ಷೆಗೆ ತಲುಪಿದೆ. 2 ಸ್ಯಾಟಲೈಟ್ಗಳು ಒಂದೇ ರಾಕೆಟ್ನಲ್ಲಿ ಹಾರಿದ್ರು ಸ್ಪೇಸ್ಗೆ ಹೋದ್ಮೇಲೆ ಸೆಪರೇಟ್ ಆಗಿವೆ. ಸುಮಾರು 8 ದಿನಗಳ ನಂತರ ಇವುಗಳನ್ನು ಒಂದಕ್ಕೊಂದು ಜೋಡಿಸಲಾಗುತ್ತೆ ಅಥವಾ ಡಾಕ್ ಮಾಡಲಾಗುತ್ತೆ. ಸ್ನೇಹಿತರೆ, ಸ್ಪೇಸ್ನಲ್ಲಿ ನಾವು ಬೇಕಾದಷ್ಟು ಸ್ಪೇಸ್ ಕ್ರಾಫ್ಟ್ಗಳನ್ನು ಬಿಟ್ಟಿದ್ದೀವಿ. ಆದರೆ ಇವು ಒಂದಕ್ಕೊಂದು ಹತ್ತಿರ ಬಂದು ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳಲಾಗುತ್ತೆ. ಆದರೆ ಕೆಲವೊಂದು ಸಲ ಅನಿವಾರ್ಯ ಕಾರಣಗಳಿಗೆ ಇವುಗಳನ್ನು ಜೋಡಿಸೋ ಸಂದರ್ಭ ಬರಬಹುದು. ಆ ರೀತಿ ಜೋಡಿಸೋ ಪ್ರಕ್ರಿಯೆಯನ್ನೇ ಡಾಕಿಂಗ್ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಒಂದು ಸ್ಪೇಸ್ ಕ್ರಾಫ್ಟ್ ಮೂಲಕ ಸ್ಪೇಸ್ಗೆ ಹೋದಾಗ ಅವರ ಸ್ಪೇಸ್ ಕ್ರಾಫ್ಟನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅಂಟಿಸಲಾಯಿತು. ಆಮೇಲೆ ಒಳಗೆ ಹೋದ್ರು ಅವರು. ಅಂದರೆ ತಮ್ಮ ಸ್ಪೇಸ್ ಕ್ರಾಫ್ಟ್ನಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಒಳಗೆ ಎಂಟ್ರಿ ಕೊಡೋಕ್ಕಾಯಿತು. ಅದು ಅಂಟ್ಕೊಂಡ ಪರಿಣಾಮ ಇದೇ ಡಾಕಿಂಗ್ ಅಥವಾ ಸ್ಪೇಸ್ ಡಾಕಿಂಗ್. ಸ್ಪೇಸ್ ಮೂವಿಗಳನ್ನು ನೋಡೋ ತುಂಬ ಆಸಕ್ತಿ ಇರೋರಿಗೆ ಇದೆಲ್ಲ ಗೊತ್ತಿರುತ್ತೆ, ನೋಡಿರ್ತೀರ ನೀವು ನೋಡಿಲ್ಲ ಅಂದರೆ ಒಂದೆರಡು ಇಂಪಾರ್ಟೆಂಟ್ ಮೂವೀಸ್ನ ಸ್ಪೇಸಿಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋ ಎಂಡ್ನಲ್ಲಿ ರೆಕಮೆಂಡ್ ಮಾಡ್ತೀವಿ. ನಮ್ಮ ವೀಕ್ಷಕರು ಬಹುತೇಕ ನೋಡಿರ್ಬೋದು ಅದನ್ನು, ಬಟ್ ಯಾರು ನೋಡಿಲ್ಲ ಅವರು ಮಿಸ್ ಮಾಡದೆ ನೋಡಿ. ಅದನ್ನು ವಿಡಿಯೋ ಎಂಡ್ನಲ್ಲಿ ಹೇಳ್ತೀವಿ. ನೀವು ಡಿಸ್ಟ್ರಾಕ್ಟ್ ಆಗಬೇಡಿ. ಈ ವರದಿಯಲ್ಲಿ ಮುಂದುವರಿಯೋಣ ಬನ್ನಿ. ಈಗ ಸ್ನೇಹಿತರೆ, ಸ್ಪೇಡೆಕ್ಸ್ ಅಂದರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ. ಇದು ಕೇಳೋಕೆ ಸಿಂಪಲ್ ಅನಿಸಿದ್ರು ಕೂಡ ಬಸ್ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತಷ್ಟು ಈಸಿ ಇಲ್ಲ ಇದು. ಆಗಲೇ ಹೇಳಿದ ಹಾಗೆ ಡಾಕಿಂಗ್ ಆಗುವಾಗ 2 ಸ್ಪೇಸ್ ಕ್ರಾಫ್ಟ್ಗಳು ಗಂಟೆಗೆ 28,800 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರ್ತವೆ. ಅಂದರೆ ಬಂದೂಕಿನಿಂದ ಆಚೆ ಬರೋ ಬುಲೆಟ್ಗಿಂತ 10-15 ಪಟ್ಟು ಹೆಚ್ಚು ವೇಗದಲ್ಲಿ ನುಗ್ತಾ ಇರ್ತವೆ. ಯಾಕಷ್ಟು ಅರ್ಜೆಂಟ್ ಅವರಿಗೆ? ಪುರ್ಸೋದಲ್ಲಿ ನಿಧಾನಕ್ಕೆ ಮಾಡೋಕ್ಕಾಗಲ್ವಾ ಅಂತ ನೀವು ಕೇಳ್ಬೋದು. ಅದನ್ನು ಹೇಳ್ತೀವಿ, ಯಾಕಿಷ್ಟು ವೇಗದಲ್ಲಿ ಇರಬೇಕು ಅಂತ ಮುಂದೆ ಹೇಳ್ತೀವಿ. ಸೊ ಇಷ್ಟೊಂದು ವೇಗ ಇರೋದ್ರಿಂದಲೇ ಡಾಕ್ ಆಗ್ತಿರೋ 2 ಈ ಆಬ್ಜೆಕ್ಟ್ಸಲ್ಲಿ ಅಡ್ವಾನ್ಸ್ ಡಾಕಿಂಗ್ ಟೆಕ್ನಾಲಜಿ ಇರಬೇಕು, ಆ ಮೆಕ್ಯಾನಿಸಮ್ ಇರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ 2 ಸ್ಪೇಸ್ ಕ್ರಾಫ್ಟ್ಗಳು ಆಕಾಶದಲ್ಲಿ ಸ್ಪೇಸ್ನಲ್ಲಿ ಛಿದ್ರ ಆಗಿ ಅಲೆಮಾರಿಗಳ ಥರ ಅಲಿಬೋದು. ಆಮೇಲೆ ಕಂಪ್ಲೀಟ್ ನಾಶ ಆಗ್ಬೋದು. ಹಾಗೆ ದೊಡ್ಡ ಸಾಹಸ ಇದು. ಇದೇ ಕಾರಣಕ್ಕೆ ಇದುವರೆಗೆ ರಷ್ಯಾ, ಅಮೆರಿಕ ಮತ್ತು ಚೀನಾ ಮಾತ್ರ ಈ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋಕ್ಕಾಗಿರೋದು. ರಷ್ಯಾ 1967ರಲ್ಲೇ ಮೊದಲ ಬಾರಿಗೆ ಆಟೋನಮಸ್ ಸ್ಪೇಸ್ ಡಾಕಿಂಗ್ ಮಾಡಿತ್ತು. ಜಪಾನ್, ಯುರೋಪಿಯನ್ ರಾಷ್ಟ್ರಗಳು ಕೂಡ ಇದನ್ನು ಮಾಡೋಕ್ಕಾಗಿಲ್ಲ. ಸೊ ಭಾರತ ಸ್ಪೇಸ್ ಡಾಕಿಂಗ್ ಮಾಡೋಕ್ಕೆ ಹೊರಟಿರೋ 4ನೇ ರಾಷ್ಟ್ರ. ಭಾರತ ಮುಂದೆ ತನ್ನದೇ ಆದ ಸ್ಪೇಸ್ ಸ್ಟೇಷನ್ ನಿರ್ಮಿಸೋ ಉದ್ದೇಶ ಇಟ್ಕೊಂಡಿದೆ. ಆದರೆ ಇಡೀ ಸ್ಪೇಸ್ ಸ್ಟೇಷನನ್ನು ಒಂದೇ ಲಾಂಚ್ನಲ್ಲಿ ಕಳಿಸೋಕ್ಕಾಗಲ್ಲ. ಕಾಂಪೊನೆಂಟ್ಗಳನ್ನು ಒಂದೊಂದಾಗಿ ಕಳಿಸಿ ಬಾಹ್ಯಾಕಾಶದಲ್ಲಿ ಜೋಡಿಸಿ ಅಲ್ಲಿ ಬಿಲ್ಡ್ ಮಾಡಬೇಕು. ಇಟ್ಟಿಗೆ ತೊಗೊಂಡೋಗಿ ಹೇಗೆ ಜೋಡಿಸಿ ಬಿಲ್ಡಿಂಗ್ ಕಟ್ತಿರೋ ಹಾಗೆ ಸ್ಪೇಸ್ನಲ್ಲಿ ಈ ಸಾಹಸ ಮಾಡಬೇಕು. ಆ ರೀತಿ ಮಾಡಬೇಕು ಅಂದರೆ ಡಾಕಿಂಗ್ ಟೆಕ್ನಾಲಜಿ ಇರಲೇಬೇಕು ಭಾರತಕ್ಕೆ. ಅದನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಭಾರತ ಈಗ ಇಸ್ರೋ ಮೂಲಕ. ಸ್ಪೇಸ್ನಲ್ಲಿ ಜೂಜಾಟ ಒಂದು ರೀತಿಲಿ ಇದು ಸೈಂಟಿಫಿಕ್ ಜೂಜಾಟನೇ, ಅಷ್ಟು ರಿಸ್ಕ್ ಇರುತ್ತೆ. ಈ ಮಿಷನ್ನಲ್ಲಿ ಲಾಂಚ್ ಆಗ್ತಿರೋ ಸ್ಯಾಟಲೈಟ್ಗಳ ಹೆಸರು ಟಾರ್ಗೆಟ್ ಹಾಗೂ ಚೇಸರ್ ಅಂತ. SDX-01 ಚೇಸರ್ ಹಾಗೂ SDX-02 ಟಾರ್ಗೆಟ್. ಹೆಸರಿಗೆ ಇವು ಮೈಕ್ರೋ ಸ್ಯಾಟಲೈಟ್ಗಳು. ಆದರೆ ಒಂದೊಂದು ಸುಮಾರು 220 kg ತೂಕ ಇರ್ತವೆ. ರಾಕೆಟ್ ಲಾಂಚ್ ಆದ 15 ನಿಮಿಷಕ್ಕೆ 2 ಸ್ಯಾಟಲೈಟ್ಗಳು ಸ್ಪೇಸ್ನಲ್ಲಿ ಸಪರೇಟ್ ಆಗಿವೆ. ಸುಮಾರು 470 ಕಿಲೋಮೀಟರ್ ಎತ್ತರದಲ್ಲಿ, ಅಂದರೆ ಲೋ ಅರ್ತ್ ಆರ್ಬಿಟ್ನಲ್ಲಿ ಸುತ್ತೋಕೆ ಶುರು ಮಾಡಿವೆ. ಮೊದಲ ಸ್ಯಾಟಲೈಟ್ ಟಾರ್ಗೆಟ್ಗೆ ಸ್ವಲ್ಪ ವೇಗ ಕೊಟ್ಟು ಮುಂದಕ್ಕೆ ಬಿಡಲಾಗಿದೆ. ಅದರ ಹಿಂದೆ ಚೇಸರ್ ಸುಮಾರು 15-20 ಕಿಲೋಮೀಟರ್ ಅಂತರ ಕಾಯ್ದುಕೊಂಡು ಚೇಸಿಂಗ್ ಶುರು ಮಾಡುತ್ತೆ. ಸುಮಾರು 8 ದಿನಗಳ ಕಾಲ ಈ ಚೇಸಿಂಗ್ ಸರ್ಕಸ್ ನಡೆಯುತ್ತೆ. ಚೇಸರ್ ನಿಧಾನಕ್ಕೆ ವೇಗ ಜಾಸ್ತಿ ಮಾಡ್ತಾ 8ನೇ ದಿನಕ್ಕೆ ಟಾರ್ಗೆಟ್ಗೆ ಹತ್ತತ್ರ ಹೋಗುತ್ತೆ. 2 ಅಕ್ಕಪಕ್ಕ ಇದ್ದಾಗ ಇವುಗಳ ವೇಗ ಗಂಟೆಗೆ 28,000 ಕಿಲೋಮೀಟರ್ಗಿಂತ ಜಾಸ್ತಿ ಇರುತ್ತೆ. ಪ್ರತಿ ಸೆಕೆಂಡ್ಗೆ 7,800 ಮೀಟರ್ ವೇಗ. ಯಾಕಂದರೆ ಈ ವೇಗದಲ್ಲಿದ್ದರೆ ಮಾತ್ರ ಸ್ಯಾಟಲೈಟ್ಗಳು ಆರ್ಬಿಟ್ನಲ್ಲಿ ಇರೋಕ್ಕಾಗೋದು. ಇಲ್ಲಾಂದರೆ ಭೂಮಿ ತನ್ನ ಗ್ರಾವಿಟಿಯಿಂದ ಎಳ್ಕೊಂಡ್ಬಿಡುತ್ತೆ. ಆದರೆ ಸ್ಪೇಸ್ನಲ್ಲಿ 2 ಸ್ಯಾಟಲೈಟ್ಗಳು ಆಲ್ಮೋಸ್ಟ್ ಒಂದೇ ವೇಗದಲ್ಲಿರೋದ್ರಿಂದ ಇವುಗಳ ವೇಗದಲ್ಲಿ ಹೆಚ್ಚು ಡಿಫರೆನ್ಸ್ ಇರೋದಿಲ್ಲ. ರಿಲೇಟಿವ್ ವೆಲಾಸಿಟಿ ಆಲ್ಮೋಸ್ಟ್ 0 ಇರುತ್ತೆ. 2 ಸೇಮ್ ವೇಗದಲ್ಲಿ ಹೋಗ್ತಿರ್ತಾರಲ್ಲ,
ಹಾಗಾಗಿ ಸ್ಪೇಸ್ ಆಗಿರೋದ್ರಿಂದ ಗಾಳಿ ಇರಲ್ಲ, ಘರ್ಷಣೆ ಇರಲ್ಲ, ಆರಾಮಾಗಿ ನುಗ್ತಾ ಇರ್ತವೆ. ಹಾಗಾಗಿ ಜೋಡಿಸೋಕೆ ಸಾಧ್ಯ ಇದೆ. ಸೊ ಈ ರೀತಿ 2 ಸ್ಪೇಸ್ ಕ್ರಾಫ್ಟ್ಗಳು ಡಾಕ್ ಆಗ್ತವೆ. ಹೇಗೆ? ಕಂಪ್ಲೀಟ್ ಆಟೋನಮಸ್ ಟೆಕ್ನಾಲಜಿ. ಈ ಡಾಕಿಂಗ್ ಮೆಕ್ಯಾನಿಸಮನ್ನು ವಿಜ್ಞಾನಿಗಳು ಕಂಟ್ರೋಲ್ ಮಾಡಲ್ಲ. ಎಲ್ಲ ಸೆನ್ಸಾರ್ಗಳು, ಕ್ಯಾಮರಾ, ಲೇಸರ್, ಸಾಫ್ಟ್ವೇರ್ ಹಾಗೂ ಕಂಪ್ಯೂಟರ್ ಫಾರ್ಮುಲಾಗಳಿಂದ ಆಗೋ ಕೆಲಸ ಇದು. ಅವುಗಳ ಮೂಲಕ ಟಾರ್ಗೆಟ್ ಚೇಸರನ್ನು ತನ್ನ ಕಡೆಗೆ ಸೆಳ್ಕೊಳ್ಳುತ್ತೆ. ನಿಧಾನಕ್ಕೆ ಒಂದಕ್ಕೊಂದು ಡಾಕ್ ಆಗ್ತವೆ. ಅಷ್ಟು ವೇಗವಾಗಿ ಹೋಗ್ತಾ ಇದ್ರು ನಿಧಾನಕ್ಕೆ ಡಾಕ್ ಆಗ್ತವೆ. ಫಾಸ್ಟ್ ಹೋಗ್ತಿದ್ದಾರೆ, ಆದರೂ ಹಾಗೆ ಬಂದು ನಿಧಾನಕ್ಕೆ ಡಾಕ್ ಆಗ್ತವೆ. ವಿಶೇಷ ಅಂದರೆ ಇಸ್ರೋ ಈ ಮಿಷನ್ನಲ್ಲಿ ವಿದೇಶಿ ಡಾಕಿಂಗ್ ಸಿಸ್ಟಮ್ ಬಳಸ್ತಾ ಇಲ್ಲ. ತನ್ನದೇ ಆದ ಇಂಡಿಜಿನಿಯಸ್ಲಿ ಡೆವಲಪ್ಡ್, ಅಂದರೆ ಸ್ವದೇಶಿಯಾಗಿ ಡೆವಲಪ್ ಮಾಡಿರೋ ಸಿಸ್ಟಮನ್ನು, ಅದಕ್ಕೆ ಪೇಟೆಂಟ್ ಕೂಡ ಪಡ್ಕೊಂಡಿದೆ ಇಸ್ರೋ, ಅದನ್ನು ಬಳಸ್ತಾ ಇದೆ. ಭಾರತ್ ಡಾಕಿಂಗ್ ಸಿಸ್ಟಮ್ ಅಂತ. ಡಾಕಿಂಗ್ ಆದ ನಂತರ ಅನ್ಡಾಕಿಂಗ್ ಕೂಡ ಆಗುತ್ತೆ. ಅಲ್ಲಿಗೆ ಎಕ್ಸ್ಪೆರಿಮೆಂಟ್ ಮುಗಿಯುತ್ತೆ. ಆದರೆ ಇಸ್ರೋ ಕೇವಲ ಇದೊಂದೇ ಎಕ್ಸ್ಪೆರಿಮೆಂಟ್ಗೆ 100 ಕೋಟಿ ಖರ್ಚು ಮಾಡಲ್ಲ. ಅನ್ಡಾಕಿಂಗ್ ಆದಮೇಲೆ ಇನ್ನೂ ಇಂಧನ ಉಳ್ಕೊಂಡಿದ್ರೆ ಇನ್ನೂ ಒಂದು ಸಲ ಡಾಕಿಂಗ್ ಅನ್ಡಾಕಿಂಗ್ ಮಾಡಿ ಟೆಸ್ಟ್ ಮಾಡ್ತೀವಿ ಅಂತ ಇಸ್ರೋ ಚೇರ್ಮನ್ ಡಾಕ್ಟರ್ ಸೋಮನಾಥ್ ಹೇಳಿದ್ದಾರೆ. ನಂತರ 2 ಸ್ಯಾಟಲೈಟ್ಗಳು ಸಪ್ರೇಟಾಗಿ, ಇಂಡಿಪೆಂಡೆಂಟಾಗಿ ಬೇರೆ ಬೇರೆ ಕೆಲಸ ಕೂಡ ಮಾಡ್ತವೆ. ಒಂದು ಸ್ಯಾಟಲೈಟ್ ರಿಮೋಟ್ ಸೆನ್ಸಿಂಗ್ ಕೆಲಸ ಮಾಡಿದ್ರೆ ಇನ್ನೊಂದು ಕೆಲ ವೈಜ್ಞಾನಿಕ ಪ್ರಯೋಗಗಳಿಗೆ ಬಳಕೆ ಆಗೋ ರೀತಿ, ಯೂಸ್ ಆಗೋ ರೀತಿನೇ ಕಳಿಸಲಾಗಿದೆ. ಭಾರತಕ್ಕೆ ಸ್ಪೆಷಲ್ ಪವರ್. ಸ್ನೇಹಿತರೆ, ಡಾಕಿಂಗ್ ಟೆಕ್ನಾಲಜಿ ಸುಮ್ಮನೆ ಅಲ್ಲ. ಈ ಟೆಕ್ನಾಲಜಿ ಸಿಕ್ಕರೆ ಭಾರತದ ಸ್ಪೇಸ್ ಕೇಪಬಿಲಿಟಿ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಉದಾಹರಣೆಗೆ ಯಾವುದೋ ಸ್ಯಾಟಲೈಟ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದರ ಹತ್ರ ಹೋಗಿ ಡಾಕಿಂಗ್ ಮಾಡಿ ಚೆಕ್ ಮಾಡ್ಬೋದು, ಪರಿಶೀಲಿಸ್ಬೋದು. ಸ್ಯಾಟಲೈಟ್ಗಳ ಬ್ಯಾಟ್ರಿ ಡೆಡ್ ಆಗಿದ್ರೆ ಬೇರೆ ಸ್ಯಾಟಲೈಟ್ಗಳನ್ನು ಡಾಕ್ ಮಾಡಿ ಚಾರ್ಜ್ ಮಾಡ್ಬೋದು, ಪವರ್ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಬ್ಯಾಟ್ರಿನೇ ಸಪ್ಲೈ ಮಾಡ್ಬೋದು. ಬೇರೆ ಇಂಧನ ಬಳಸೋ ಸ್ಯಾಟಲೈಟ್ ಆದರೆ ರೀಫ್ಯೂಲಿಂಗ್ ಮಾಡ್ಬೋದು. ಜೊತೆಗೆ ಯಾವುದೋ ಸ್ಯಾಟಲೈಟ್ ಸತ್ತು ಅಲ್ಲಿ ಕಸ ಸೃಷ್ಟಿ ಮಾಡ್ತಾ ಇದೆ, ಬೇರೆ ಸ್ಯಾಟಲೈಟ್ಗಳ ಓಡಾಟಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ, ಹಿಡಿದು ಬಿಟ್ಟು ಸಮುದ್ರಕ್ಕೆ ಬಿಸಾಕ್ಬೋದು. ಇದೆಲ್ಲಕ್ಕೂ ಡಾಕಿಂಗ್ ಟೆಕ್ನಾಲಜಿ ಬೇಕು. ಏನು, ಇಸ್ರೋದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಚಂದ್ರಯಾನ್ 4ನಲ್ಲಿ ಇಸ್ರೋ ಚಂದ್ರನ ಮಣ್ಣಿನ ಸ್ಯಾಂಪಲ್ ತಗೊಂಬರೋಕೆ ಪ್ಲಾನ್ ಹಾಕಿರೋದು ನಿಮಗೆಲ್ಲ ಗೊತ್ತೇ ಇದೆ. ಹೇಗೆ? ಮೊದಲು ಚಂದ್ರನ ಸುತ್ತೋಕೆ ಒಂದು ಸ್ಪೇಸ್ ಕ್ರಾಫ್ಟ್ ಅಥವಾ ಆರ್ಬಿಟರ್ ಕಳಿಸ್ಬೇಕು. ಆರ್ಬಿಟರ್ನಿಂದ ಲ್ಯಾಂಡರ್ ಅನ್ಡಾಕ್ ಆಗಿ ಚಂದ್ರನ ಮೇಲೆ ಇಳಿಬೇಕು. ನಂತರ ಚಂದ್ರನ ಸ್ಯಾಂಪಲ್ ತಗೊಂಡು ಚಂದ್ರನಿಂದ ಮತ್ತೆ ಲಾಂಚ್ ಆಗಿ ವಾಪಸ್ ಆರ್ಬಿಟ್ಗೆ ಬಂದು ಆರ್ಬಿಟರ್ಗೆ ಡಾಕ್ ಆಗಬೇಕು. ಆಗ ಡಾಕಿಂಗ್ ಮೂಲಕ ಸಿಗೋ ಲಿಂಕ್ನಿಂದ ಚಂದ್ರನ ಸ್ಯಾಂಪಲ್ ಆರ್ಬಿಟರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಚಂದ್ರಯಾನ್ 4ಗೆ ಡಾಕಿಂಗ್ ಟೆಕ್ನಾಲಜಿ ಬೇಕೇ ಬೇಕು. ಭಾರತೀಯ ಅಂತರಿಕ್ಷ ಸ್ಟೇಷನ್ ನಿರ್ಮಾಣಕ್ಕೂ ಬೇಕೇ ಬೇಕು. ಇಸ್ರೋದ ಗಗನಯಾನ್ ಮಿಷನ್, ಅಂತರಿಕ್ಷಕ್ಕೆ ಗಗನಯಾನಿಗಳನ್ನು ಕಳಿಸೋಕ್ಕೂ ಡಾಕಿಂಗ್ ಟೆಕ್ನಾಲಜಿ ಇಂಪಾರ್ಟೆಂಟ್. ಇಸ್ರೋ ಚಂದ್ರಯಾನ್ 4 ಅನೌನ್ಸ್ ಮಾಡಿದಾಗಲೇ ಈ ಸ್ಪೆಡೆಕ್ಸ್ ಮಿಷನ್ ತಲೆಯಲ್ಲಿತ್ತು. ಈಗ ಯಶಸ್ವಿಯಾಗಿ ಲಾಂಚ್ ಆಗಿದೆ. ಜನವರಿ 7ನೇ ತಾರೀಕು ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಅವತ್ತು ಡಾಕಿಂಗ್ ಆಗೋ ಲೆಕ್ಕಾಚಾರ ಇದೆ ನಮಗೆ. ಆ ಐತಿಹಾಸಿಕ ಕ್ಷಣಕ್ಕೆ ಇಡೀ ದೇಶ ಕಾಯ್ತಾ ಇದೆ. ಜೊತೆಗೆ ನಿಮಗೆ ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ, 2 ಸ್ಪೇಸ್ಗೆ ಸಂಬಂಧಪಟ್ಟ ಚಂದದ ಮೂವಿಗಳಿದ್ದಾವೆ ಅಂತ. ಒಂದು ಇಂಟರ್ಸ್ಟೆಲ್ಲರ್ ನೋಡಿರ್ಬೋದು ತುಂಬ ಜನ, ಹಾಗೆ ಇನ್ನೊಂದು ಗ್ರಾವಿಟಿ 3D ಅಂತ. 3D ಬಂತು, ಹಾಗಾಗಿ ಗ್ರಾವಿಟಿ 3D ಅಂತಲೇ ಫೇಮಸ್. ಗ್ರಾವಿಟಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಬೇರೆ ಬೇರೆ OTTಗಳಲ್ಲಿ ಇವು ಅವೈಲೇಬಲ್ ಇರಬಹುದು. ಚೆಕ್ ಮಾಡಿ. ಸ್ಪೇಸ್ ಬಗ್ಗೆ, ಗಗನಯಾನಿಗಳ ಲೈಫ್ ಬಗ್ಗೆ ತುಂಬ ಅದ್ಭುತವಾಗಿ ನಿಮಗೆ ಕಟ್ಕೊಡುವಂಥ ಸಿನಿಮಾಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.